ಅಲ್ಲ, ಕರ್ನಾಟಕದ ಜನ ಓಟ್ ಹಾಕಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಆರಿಸಿ ತಂದಿದ್ದಾರೆ ಸರ್. ಹೌದೌದು. ಸೊ ಕರ್ನಾಟಕದ ನಾಯಕರುಗಳು ಕಾಂಗ್ರೆಸ್ಸಿನ ಆಗು ಹೋಗುಗಳನ್ನು ನಿರ್ಧರಿಸಬೇಕು ಅನ್ನೋದು ನಮ್ಮ ಬಯಕೆ. ಅದು ಅದೇ ರೀತಿ ಬಿ ಜೆ ಪಿಗೂ ಅದಂದರೆ ದಿಲ್ಲಿಲಿ ಕೂತ್ಕೊಂಡು ಇಲ್ಲಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಡಿಕ್ಟೇಟ್ ಮಾಡಬಾರ್ದು ಅನ್ನೋದು. ಅದು ಡಿಕ್ಟೇಟ್ ಯಾವತ್ತೂ ಮಾಡಿಲ್ಲ. ಅದು ರಾಷ್ಟ್ರೀಯ ಪಕ್ಷ. ಓಕೆ. ಮತ್ತು ತೀರ್ಮಾನಗಳು ಅಂತಿಮವಾಗಿ ಏನೇ ದೊಡ್ಡ ತೀರ್ಮಾನಗಳು ಅಥವಾ ಅನೇಕ ವಿಷಯಗಳು ಚರ್ಚೆ ಆದಾಗ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಬಂದೇ ಬರ್ತದೆ. ಅದರಿಂದ ಆ ಮಾಹಿತಿ ಹೋಗ್ತಾ ಇರ್ಬೇಕು ತಾನೆ. ದೆಹಲಿಯಲ್ಲಿ ಕೂತ್ಕೊಂಡು ಕರ್ನಾಟಕದಲ್ಲಿ ಏನಾಗ್ತದೆ ಅಂತ ಹೆಂಗೆ ಗೊತ್ತಾಗ್ತದೆ? ಕರ್ನಾಟಕಕ್ಕೆ ಬಂದರೆ ತಾನೇ ಗೊತ್ತಾಗೋದು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ, ಕೇಳ್ತಾ ಇದ್ದಾರೆ. ಮತ್ತು ಸುರ್ಜೇವಾಲಾ ಅವರು ಚುನಾವಣೆ ಪೂರ್ವದಲ್ಲೂ ಕೂಡ ಭಾಳ ಉತ್ತಮ ಕೆಲಸ ಮಾಡಿದ್ರು. ಎಲ್ಲ ಕಡೆ ಓಡಾಡಿ ಹಗಲು ರಾತ್ರಿ ದುಡಿದು ಎಲ್ಲರನ್ನೂ ಕೂಡ ಕರೆಸಿ, ಕೆಲವರು ಜನರಿಗೆ ಮನಸ್ಸು ನೋವಾಗಿತ್ತು ಸಮಾಧಾನ ಪಡಿಸಿ ಎಲ್ಲ ರೀತಿ ಮಾಡಿದ್ದಾರೆ. ಸೊ ಅವ್ರಿಗೆ ಕರ್ನಾಟಕದ ಬಗ್ಗೆ ಚೆನ್ನಾಗಿದೆ, ಅರಿವಿದೆ. ಅದರಿಂದ ಇದನ್ನು ಒಂದು ಒಳ್ಳೆಯ ಪ್ರಕ್ರಿಯೆ ಇದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಷಯಗಳನ್ನು ತಿಳ್ಕೊಳ್ಬೇಕು ತಾನೆ. ತಿಳ್ಕೊಂಡು ನಿರ್ಧಾರಕ್ಕೆ ಬರಬೇಕು. ಯಾರನ್ನು ಕೂಡ ಕೇಳೋದಿಲ್ಲ, ನಾನೇ ನಿರ್ಧಾರ ಮಾಡ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು. ಅದರಿಂದ ಇದು ಒಳ್ಳೆಯದು. ಅಂತೂ ಇಂತೂ ಸಿದ್ದರಾಮಯ್ಯನವರು ಅಂದರೆ ಈ ಅವಧಿಗೆ ಪೂರ್ತಿ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳುವ ಪರಿಸ್ಥಿತಿಗೆ ತಂದಿಟ್ಬಿಟ್ರು ಎಲ್ಲ ಸೇರಿ. ಅಂತ ಏನಾಗ್ತದೆ, 2013-18 ತನಕ ಸಿ ಎಂ ಆಗಿದ್ದಾಗ ಯಾವ ಥರ ಅವ್ರು ಹೇಳಬೇಕಾದ ಪರಿಸ್ಥಿತಿ ಬಂದಿತ್ತು ಅದನ್ನು? ಈಗ ಅದು ಒಂದೊಂದು ಸಂದರ್ಭ ಒಂದೊಂದು ಥರ ಅಲ್ವಾ. ಈ ಒಂದು ಸಮಯದಲ್ಲಿ ಅದು ಬಹುಶಃ ಅನೇಕ ಗೊಂದಲಗಳು ಸೃಷ್ಟಿಯಾಗಿತ್ತು. ಅದಕ್ಕೋಸ್ಕರನೇ ಅವರಿಬ್ಬರು, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಬಂದು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು. ಏನು ಸ್ಪಷ್ಟವಾಗಿ? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರ? ಡಿ ಕೆ ಶಿವಕುಮಾರ್ ಅಲ್ಲ, ಸಿದ್ದರಾಮಯ್ಯವರು ಹೇಳಿದ್ರು. ಮತ್ತು ಶಿವಕುಮಾರ್ ಅವರು ಕೂಡ ಅವ್ರ ಜೊತೆಲಿದ್ದರು. ಮತ್ತು ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದ್ರ ಪ್ರಕಾರ ಹೋಗ್ತೀನಪ್ಪ, ನನಗೇನು ಬೇರೆ ಏನು ಆಪ್ಷನ್ಸ್ ಇದೆ, ನಾನು ಅದರ ಪ್ರಕಾರ ಹೋಗ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಅದಕ್ಕಿಂತ ಮತ್ತು ಒಗ್ಗಟ್ಟಾಗಿ ಒಂದು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಮತ್ತು ನಾವು ಒಂದಾಗಿ ಹೋಗ್ತೀವಿ ಅಂತ. ಅಂದರೆ 5 ವರ್ಷ ಪೂರ್ತಿ ಅವಧಿಯನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಗಿಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡ್ರು ಅಂತ ನಾವು ಅಂದ್ಕೋಬೇಕೀಗ. ನೋಡಿ, ಸಿದ್ದರಾಮಯ್ಯ ಅವರ ಹೇಳಿಕೆ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಶಿವಕುಮಾರ್ ಅವರು ನಿಂತಿದ್ದಾರೆ. ಅದಿರಲಿಲ್ಲ, ಓಕೆ, ಅದಿರಲಿಲ್ಲ, ಆಯಿತು. ಬಟ್ ಆದರೂ ಅವರೆಲ್ಲ ಜೊತೆಲೇ ಬಂದು ಒಂದು ಅವ್ರ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ. ಅದರಿಂದ ಈ ಒಂದು ಬಹುಶಃ ಈ ಚರ್ಚೆಗೆ ಇದೊಂದು ಇತಿಶ್ರೀ ಆಡಬೇಕು ಅಂತ ನಾನಂತೂ ಹೇಳೋದಕ್ಕೆ ಬಯಸ್ತೀನಿ. ಇತಿಶ್ರೀ ಹಾಡೋಣ ಅಂತಲೇ ಇದ್ವಿ ಸರ್. ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಿಪೋರ್ಟ್ ಕೊಡಲಿ ನೋಡೋಣ ಅಂದರು. ನೋಡಿ, ಇದನ್ನ ಹೆಂಗೆ ಇತಿಶ್ರೀ ಹಾಡೋಣ? ನೋಡಿ, ಅವ್ರು ಯಾರೋ ಕೇಳಿದಾಗ ಬಹುಶಃ ಏನೋ ಅದು ಯಾವ ಅರ್ಥದಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಆದರೆ ಇವತ್ತು ಒಂದು ವಿಷಯವನ್ನು ನಮ್ಮ ಮುಖ್ಯಮಂತ್ರಿಯವರು ಹೇಳಿದ ಮೇಲೆ ಅದು ಹೈಕಮಾಂಡ್ಗೆ ಗೊತ್ತಿರುವಂಥ ವಿಷಯನೇ. ಖರ್ಗೆ ಸಾಹೇಬ್ರಿಗೂ ಕೂಡ ಗೊತ್ತಿರ್ತದೆ, ಶಿವಕುಮಾರ್ಗೂ ಗೊತ್ತಿರ್ತದೆ, ರಾಹುಲ್ ಗಾಂಧಿಗೂ ಗೊತ್ತಿರ್ತದೆ, ಸುರ್ಜೇವಾಲಾಗೂ ಗೊತ್ತಿರ್ತದೆ. ಆ ಆಧಾರದ ಮೇಲೆ ಹೇಳಿಕೆ ಕೊಟ್ಟಿರೋದು. ಓಕೆ. ಇಲ್ಲದೆ ಹೋದರೆ ಅವರೇನು ಆ ಥರ ಹೇಳಿಕೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಅಷ್ಟು ಗೊಂದಲಗಳಿಗೆ ಕಾರಣ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಳ್ಳದೇ ಇರೋರು ಹೇಳಿದ್ರು, ಗುರುತಿಸಿಕೊಂಡವರು ಹೇಳಿದ್ರು, ಮಲ್ಟಿಪಲ್ ಪವರ್ ಸೆಂಟರ್ಗಳಾಗಿಬಿಟ್ಟಿರೋದು. 2013-18 ತನಕ ಪವರ್ ಸೆಂಟರ್ ಒಂದೇ ಇತ್ತು, ಸಿದ್ದರಾಮಯ್ಯನವರೇ ಸಿಂಗಲ್ ಶೇರ್. ಈಗ ಹಂಗಲ್ಲ, ಮಲ್ಟಿಪಲ್ ಪವರ್ ಸೆಂಟರ್. ಅದರಿಂದಾಗಿ ಜಂಜಾಟ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವ್ರು ಹೇಳಿದ್ರು. ಕರೆಕ್ಟ್ ಅನ್ಸುತ್ತಾ ನಿಮಗದು? ನೋಡಿ, ಈಗ ನಮ್ಮ ಶಿವಕುಮಾರ್ ಅವರು ಕೂಡ ಅವರು ಪಕ್ಷಕ್ಕೋಸ್ಕರ ಭಾಳ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಪರಮೇಶ್ವರ್ ಅವರು ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ. ಎಲ್ಲರೂ ಕೂಡ ಭಾಳ ಮುಂಚೂಣಿಯಲ್ಲಿರುವಂಥ ನಾಯಕರುಗಳು. ಇನ್ನೂ ಬೇರೆಯವರೆಲ್ಲ ಭಾಳ ಜನ ಇದ್ದಾರೆ. ಖರ್ಗೆ ಸಾಹೇಬರೇ ದೆಹಲಿಯಲ್ಲಿದ್ದಾರೆ, ಆಯಿತಾ. ಅವರು ನಮ್ಮ ರಾಜ್ಯದವರೇ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಆದ್ದರಿಂದ ಇಲ್ಲಿ ಅನೇಕ ಜನ ಮುಖಂಡರಿರುವಂಥ ಪ್ರಭಾವಿ ಮುಖಂಡರಿರುವಂಥ ಒಂದು ಪಕ್ಷ. ಆದ್ದರಿಂದ ಅದು ಪವರ್ ಸೆಂಟರ್ಗಿಂತ ಪ್ರಭಾವಿಗಳು ಹೆಚ್ಚಿರೋದ್ರಿಂದ ಖಂಡಿತವಾಗಿಯೂ ಅವಾಗೇನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಜನರಿಗೆ ಅವರವ್ರ ಅನ್ವಯಗಳಿಗೆ ಇವರು ನಮ್ಮ ಲೀಡ್ರು ಅಂತ ಇರ್ತದೆ. ಸ್ವಲ್ಪ ಅದು ಸ್ವಲ್ಪ ಇರ್ಬೋದು. ಅದು ಬಿಟ್ಟರೆ ಬಟ್ ಲೀಡರ್ಸ್ ಪವರ್ಫುಲ್ ಇದಾರಲ್ಲ, ಅವರೆಲ್ಲ ನಮಗೆ ಅಸೆಟ್ಟು. ಶಿವಕುಮಾರ್ ಅವ್ರ ಅಸೆಟ್ಟು, ಪರಮೇಶ್ವರ್ ಅಸೆಟ್ಟು, ಖರ್ಗೆ ಸಾಹೇಬ್ರ ನಮ್ಗೆ ದೊಡ್ಡ ಅಸೆಟ್ಟು, ಎಲ್ಲ ನಮಗೆ ಅಸೆಟ್ಸೇ. ಸೊ ನಮಗೆ ಅಸೆಟ್ ಭರಿತವಾದಂಥ ಪಕ್ಷ ಇವತ್ತು ನಮ್ಮಲ್ಲಿ ಅಲ್ವಾ, ಒಂದು ರೀತಿಯಲ್ಲಿ ನೋಡಿದ್ರೆ. 2013-18 ತನಕ ಹಂಗಿರಲಿಲ್ಲ. ಅದು ಆವಾಗ ಪರಮೇಶ್ವರ್ ಸೋತಿದ್ರು. ಇಲ್ಲ, ಖರ್ಗೆ ಸಾಹೇಬರು ದೆಹಲಿಯಲ್ಲಿ ಇದ್ರು, ಅವರು ಕೇಂದ್ರ ಸಚಿವರಾಗಿದ್ದರು. ಇಷ್ಟು ಪವರ್ಫುಲ್ ಆಗಿರಲಿಲ್ಲ, ಅವರು ರಾಷ್ಟ್ರೀಯ ಅಧ್ಯಕ್ಷರಲ್ಲ. ಮತ್ತು ಪರಮೇಶ್ವರ್ ಅವರು ಸೋತಿದ್ರು. ಸೊ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ಗೆ ಬರಕ್ಕೆ ಬಿಟ್ಟಿರಲಿಲ್ಲ. ಶಿವಕುಮಾರ್ ಅವರು ಆಮೇಲೆ ನಂತರ ಕ್ಯಾಬಿನೆಟ್ಗೆ ಬಂದರು. ಈಗ ಶಿವಕುಮಾರ್ ಅವರು ಕೂಡ ಬೆಳೆದಿದ್ದಾರೆ ಅಲ್ವಾ. ಮತ್ತು ಪರಮೇಶ್ವರ್ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಅವರು ಕೂಡ ಎಲ್ಲ ಅದರಿಂದ ಇವರೆಲ್ಲ ಅವ್ರವ್ರದ್ದೇ ಒಂದು ವರ್ಚಸ್ ಬೆಳೆಸ್ಕೊಂಡಿದ್ದಾರೆ. ಇನ್ನೂ ಬೇರೆ ಲೀಡರ್ಗಳೆಲ್ಲ ಇದ್ದಾರೆ. ಆ ಕಾರಣದಿಂದ ಇವತ್ತು ಪಕ್ಷಕ್ಕೆ ಹೆಚ್ಚು ಲೀಡರ್ಸ್ ಇರೋದು
ಒಂದೊಂದು ಸಲ ಸ್ವಲ್ಪ ಸಮಸ್ಯೆನೂ ಇರ್ಬೋದು. ಆದರೆ ನಮ್ಮ ಪಕ್ಷ ಬಲಿಷ್ಠವಾಗಿದ್ದಾಗ ಒಳ್ಳೆಯ ಸ್ಟ್ರಾಂಗ್ ಲೀಡರ್ಸ್ ಇರ್ತಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.